ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಡಿಸ್ಕಸ್ ಮಾಡೋದೇನಪ್ಪ ಅಂತಂದರೆ TET 2025 ಯಾವಾಗ ಎಕ್ಸಾಮ್ ಡೇಟ್ ಇದ್ದಿದ್ದು ಯಾವಾಗದ ಹೌದಾ. ಅಪ್ಲಿಕೇಶನ್ ಫಾರ್ಮ್ ಯಾವಾಗ ತುಂಬಬೇಕು, ಲಾಸ್ಟ್ ಡೇಟ್ ಯಾವುದು ಹೌದಾ. ಹೋಲ್ ಆ್ಯಂಡ್ ಸೋಲ್ ಪೇಪರ್ 1 ಅಂದರೆ ಏನು, ಪೇಪರ್ 2 ಅಂದರೆ ಏನು, ಪೇಪರ್ 1ಗೆ ಏನೇನು ಕ್ವಾಲಿಫಿಕೇಷನ್ ಬೇಕಾಗ್ತದೆ, ಪೇಪರ್ 2ಗೆ ಏನೇನು ಕ್ವಾಲಿಫಿಕೇಷನ್ ಬೇಕಾಗ್ತದೆ, ಅದೆಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬನ್ನು ಮಾಡಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. Okay, the tentative exam date for the Karnataka TET, that is 2025, is November 6, 2025. Note down that number, November 6. November 6ನೇ ತಾರೀಕು ಎಕ್ಸಾಮ್ ಕನ್ಫರ್ಮ್ ಆಗ್ತಾ ಇದೆ. ವೈಲ್ ದಿಸ್ ಡೇಟ್ ಈಸ್ ನಾಟ್ ಎಟ್ ಅಫಿಷಿಯಲ್ ಇಲ್ಲ, ಬಟ್ 99% ಇಟ್ ಈಸ್ ಫಿಕ್ಸ್ಡ್ ಡೇಟ್. 1% ಏನು ಹೆಚ್ಚು ಕಡಿಮೆ ಆಗಬಹುದು, ಬಟ್ 99% ಇದು ಫಿಕ್ಸ್ಡ್ ಡೇಟ್. ಓಕೆ, ಇಟ್ ಈಸ್ ಬೀಯಿಂಗ್ ವೈಡ್ಲಿ ರಿಪೋರ್ಟೆಡ್ ಬೈ ವೇರಿಯಸ್ ಎಜುಕೇಷನಲ್ ಪೋರ್ಟಲ್ಸ್. ದಿಸ್ ಅಫಿಷಿಯಲ್ ನೋಟಿಫಿಕೇಶನ್ ಕಂಟೈನಿಂಗ್ ದ ಫೈನಲ್ ಶೆಡ್ಯೂಲ್ ಈಸ್ ಎಕ್ಸ್ಪೆಕ್ಟೆಡ್ ಸೂನ್. ಓಕೆ, tentative exam date is November 6, 2025. Note this date is estimated based on the previous exam patterns. This subject to change the once official notification. It will be released by School Education 1. ಏನು 1% ಚೇಂಜಸ್ ಆದರೂ ಕೂಡ ನಾವು ನಿಮಗೆ ತಿಳಿಸ್ತೀವಿ, ಬಟ್ ಫಿಕ್ಸ್ಡ್ ಡೇಟ್ ಈಸ್ November 6 ಅಂತಲೇ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ. ಓಕೆ, ಅದರ್ ಡೇಟ್ ಈಸ್ ಅಪ್ಲಿಕೇಶನ್ ಕ್ಲೋಸ್ ಆಗೋದು ಡೇಟ್ ಯಾವತ್ತಪ್ಪ ಅಂದರೆ September 30, 2025. ಓಕೆ, ಅಂದರೆ ಅಡ್ಮಿಟ್ ಕಾರ್ಡ್ ಅವೈಲಬಿಲಿಟಿ October 21, 2025. ದೀಸ್ ಆರ್ ದಿ ಸಮ್ ಡೇಟ್ ದೇ ಆರ್ ಗಿವನ್ ಬೈ ಗೌರ್ಮೆಂಟ್ದಿಂದ ಕೊಟ್ಟಂತಹ ಕೆಲವೊಂದು ಡೇಟ್ಸ್ಗಳು. ಎಕ್ಸಾಮ್ ಡೇಟ್ಸ್, ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್, ಅಡ್ಮಿಟ್ ಕಾರ್ಡ್ ಅವೈಲಬಿಲಿಟಿ ಡೇಟ್, ಎಕ್ಸಾಮ್ ಡೇಟ್ ಎಲ್ಲವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಟ್ ಡೌನನ್ನು ಮಾಡ್ಕೊಳ್ಳಿ. This TET exam is eligibility 2025 typically require a candidate to have a degree. ಕ್ವಾಲಿಫಿಕೇಷನ್ ಏನು ಬೇಕಪ್ಪ, ಇಲ್ಲಿ ಡಿಗ್ರಿ ಆಗಿರಬೇಕು ಹೌದಾ. ಟೀಚಿಂಗ್ ಆರ್ ಅಪಿಯರ್ ಇನ್ ದ ಫೈನಲ್ ಇಯರ್ ಆಫ್ ಅ ಸಚ್ ಪ್ರೋಗ್ರಾಮ್ ಅಲಾಂಗ್ ಸೈಡ್ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ 10+2 ವಿತ್ ಅ ಮಿನಿಮಮ್ ಪರ್ಸೆಂಟೇಜ್. 10+2 ಆದ್ರೂ ಕೂಡ ಅಪ್ಲೈ ಮಾಡ್ಬೋದು ಪೇಪರ್ 1ಗೆ ಹೌದಾ. ಡಿಗ್ರಿ ಆದವರು ಕೂಡ ಪೇಪರ್ 2ಗೆ ಅಪ್ಲೈ ಮಾಡ್ಬೋದು, ಪೇಪರ್ 2. ಓಕೆ, ನೆಕ್ಸ್ಟ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಕೊಡ್ತೇನೆ ನಾನು. ಫೀಚರ್ಸ್ ನೋಡಿ, ಪೇಪರ್ 1, ಪೇಪರ್ 2, ಟಾರ್ಗೆಟ್ ಲೆವೆಲ್ ಪ್ರೈಮರಿ ಲೆವೆಲ್ ಈಸ್ ಕ್ಲಾಸ್ 1 to 5, ದಟ್ ಈಸ್ ಪೇಪರ್ 1 ಅಂತ ಕರಿತೀವಿ ನಾವು. ಅಪ್ಪರ್ ಲೆವೆಲ್ ದಟ್ ಈಸ್ ಕ್ಲಾಸ್ 6 to 8, ದಟ್ ಈಸ್ ಪೇಪರ್ 2 ಅಂತ ಕರಿತೀವಿ. ಸಬ್ಜೆಕ್ಟ್ ಸೆಕ್ಷನ್ಸನ್ನು ನೋಡಿ, ಇಲ್ಲಿ ಪೇಪರ್ 1ಗೆ ನಾವು 5 ಸೆಕ್ಷನ್ಸನ್ನು ನೋಡ್ತೀವಿ. ಟೋಟಲ್ ಹೌ ಮೆನಿ ಸೆಕ್ಷನ್ಸ್? ದೇ ಆರ್ 5 ಸೆಕ್ಷನ್. ದ ಫಸ್ಟ್ ಒನ್ ಈಸ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಅಂತ ಕರಿತೀವಿ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ. ಆ್ಯಂಡ್ ದೆನ್ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ಯಾವ ಲ್ಯಾಂಗ್ವೇಜನ್ನು ಚೂಸ್ ಮಾಡಿಕೊಂಡ್ರೆ ಆ ಲ್ಯಾಂಗ್ವೇಜ್ ಪ್ರಕಾರ ಹೋಗ್ತದೆ. ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2. ಮ್ಯಾಥಮೆಟಿಕ್ಸ್ ದಟ್ ಈಸ್ ಕಂಪಲ್ಸರಿ. ಆ್ಯಂಡ್ ಇನ್ಸ್ಟೆಡ್ ಆಫ್ ಸೈನ್ಸ್ ಹಿಯರ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಈಸ್ ಪ್ರೆಸೆಂಟ್. ಅಂದರೆ 5 ಸಬ್ಜೆಕ್ಟ್ ಸೆಕ್ಷನ್ಸ್ ಬಂದು, ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಮ್ಯಾಥಮೆಟಿಕ್ಸ್, ಎನ್ವಿರಾನ್ಮೆಂಟ್ ಸೈನ್ಸ್. ಓಕೆ, ಇದು ಪೇಪರ್ 1ಗೆ. ಇಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟ ಹೇಳಬೇಕಪ್ಪ ಅಂತಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಇದು 1ರಿಂದ 5ನೇ ತರಗತಿಯ ಮಕ್ಕಳ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿ ಬಗ್ಗೆ ಬರ್ತದೆ. ಇಲ್ಲಿ ಪೇಪರ್ 2ದಲ್ಲಿ 6ರಿಂದ 8ನೇ ತರಗತಿಯ ಮಕ್ಕಳ ವಯೋಮಿತಿಗೆ ತಕ್ಕಂತೆ ಅಲ್ಲಿಯ ಚೈಲ್ಡ್ ಡೆವಲಪ್ಮೆಂಟು ಮತ್ತು ಪೆಡಗೋಜಿ ಇಲ್ಲಿ ಎರಡೂ ಸೇಮ್ ಬರೋಂಗಿಲ್ಲ, ಡಿಫ್ರೆನ್ಸ್ ಆಗ್ತದೆ. ಗೊತ್ತಾಯ್ತಾ? ಮಕ್ಕಳ ಮೈಂಡ್ಸೆಟ್ ಇದ್ದಿದ್ದು ಚೇಂಜ್ ಆಗ್ತದೆ. 1 to 5 ಮಕ್ಕಳ ಮೈಂಡ್ಸೆಟ್ ಬೇರೆ ಆಗ್ತದೆ, 6 to 8 ಮಕ್ಕಳ ಮೈಂಡ್ಸೆಟ್ ಇದ್ದಿದ್ದು ಬೇರೆ ಆಗ್ತದೆ. ಸೊ ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಇರ್ತದೆ. ಆ್ಯಂಡ್ ದೆನ್ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಯಾವುದು ನೀವು ಚೂಸ್ ಮಾಡ್ತೀರಾ ಅದು ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2. ಸಬ್ಜೆಕ್ಟ್ ದಟ್ ಕನ್ಸರ್ನ್ ಹಿಯರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಬೇರೆ ಬೇರೆಯಾಗಿ ಬರೋಂಗಿಲ್ಲ. ಮ್ಯಾಥಮೆಟಿಕ್ಸ್ ಸೈನ್ಸ್ ಎರಡೂ ಕೂಡಿ ಒಂದೇ ಪೇಪರ್ ಬರ್ತದೆ ಹೌದಾ. ಅದು PCM ಇರಲಿ CBZ ಇರಲಿ, ಇಬ್ಬರು ಕೂಡ ಒಂದೇ ಪೇಪರನ್ನು ಫೇಸ್ ಮಾಡಬೇಕು ಇನ್ TET. ಅಂಡರ್ಸ್ಟ್ಯಾಂಡ್ ಆಯಿತಾ? ಆ್ಯಂಡ್ ದೆನ್ ಸೋಷಿಯಲ್ ಸ್ಟಡಿ ಬೇರೆ ಪೇಪರ್, ಸೋಷಿಯಲ್ ಸ್ಟಡಿ ಅದು ಬೇರೆ ಪೇಪರ್ ಆಗಿರ್ತೈತಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಮ್ಯಾಥ್ಸು ಮತ್ತು ಸೈನ್ಸು ಇಬ್ಬರು ಒಂದೇ ಪೇಪರನ್ನು ಫೇಸ್ ಮಾಡಬೇಕು ಹೌದಾ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೈತಪ್ಪ ಅಂತಂದ್ರೆ ಪೇಪರ್ 1ಗೆ ದೇ ಆರ್ ಟಿಪಿಕಲಿ 12th ಗ್ರೇಡ್ ಆಗಿತ್ತಂದರೆ ದೇ ಕ್ಯಾನ್ ಎಲಿಜಿಬಲ್ ಟು ಅಪ್ಲೈ. ವಿತ್ ಅ ಡಿಪ್ಲೊಮಾ ಆಗಿತ್ತಂದರೆ
ಗುಡ್ ಇನಫ್ ಇನ್ ಎಲಿಮೆಂಟ್ರಿ ಎಜುಕೇಷನ್, ಡಿ ಎಡ್ ಆಗಿ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಡಿ ಎಡ್ ಆಗಿತ್ತಂದರೆ ಅವರು ಅಪ್ಲೈ ಮಾಡಬಹುದು. ಹೌದಾ. ನೆಕ್ಸ್ಟ್ ಪೇಪರ್ 2ದವರ ಗ್ರ್ಯಾಜುಯೇಷನ್ ಆಗಿರಬೇಕು ಪ್ಲಸ್ ಬಿ ಎಡ್ ಆಗಿರಬೇಕು. ಪೇಪರ್ 1ಗೆ ಅಪ್ಲೈ ಮಾಡ್ಬೋದು ಅವರು ಪೇಪರ್ 2ಗೆ ಅಪ್ಲೈ ಮಾಡ್ಬೋದು. ಎರಡೂ ಪೇಪರ್ 2 ಇದ್ದವರ ಅಪ್ಲೈ ಮಾಡಬಹುದು. ಹೌದಾ. ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಬೇಕು. ಪೇಪರ್ 1ಅನ್ನು ಬರಿಬಹುದು, ಪೇಪರ್ 2ಅನ್ನು ಬರಿಬಹುದು. ಡಿ ಎಡ್ ಇದ್ದವರ ಪೇಪರ್ 1ಅನ್ನು ಮಾತ್ರ ಬರಿಬೇಕು. ಹೌದಾ. ದೀಸ್ ಆರ್ ದಿ ಸಮ್ ಎಲಿಜಿಬಿಲಿಟಿ criteria and the subject section. Here also 5 section, here 4 sections are there. Okay. Next then 6 to 8 level and 1 to 5 level. I hope you will understand this video. Okay. I hope you will understand tentative exam date, application closing date, admit card availability date, and then subject sections paper 1 and paper 2 and eligibility criteria. If you all understand, please subscribe my channel. Thank you. Next ನಾನು ಸೈನ್ಸ್ ಸಬ್ಜೆಕ್ಟನ್ನು ತರ್ತೀನಿ. ಯಾವ್ಯಾವ ಪೋರ್ಷನ್ ಕೊಟ್ಟಿದ್ದಾರೆ, ಪೇಪರ್ 1ಗೆ ಯಾವ ಪೋರ್ಷನ್ನ ಸ್ಟಡಿ ಮಾಡಬೇಕು, ಪೇಪರ್ 2ಗೆ ಯಾವ ಪೋರ್ಷನ್ನ ಸ್ಟಡಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಧನ್ಯವಾದಗಳು. ಬಾಯ್.